ಇನ್ನು ಗದಗ ಜಿಲ್ಲೆಯಲ್ಲಿ ಈ ಬಡ್ಡಿ ದಂಧೆಕೋರರ ಅಟ್ಟಹಾಸ ಜೋರಾಗಿದೆ. ಗದಗ ಜಿಲ್ಲೆಯಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸ ಜೋರಾಗಿದೆ. ನೋಡಿ, ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಓರ್ವ ಬಲಿಯಾಗಿದ್ದಾನೆ. ಗದಗ ನಗರದ ಕರಮಕಲ್ ಬಡಾವಣೆಯಲ್ಲಿ ವಿಷ ಸೇವಿಸಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿರೋದು. ಸಂಪತ್ ದಂಡಗಿ ಅಂತನ್ಬಿಟ್ಟು ಫೋನ್ ಮಾಡಿ ಕಿರುಕುಳ ಕೊಡ್ತಾ ಇದ್ರಂತೆ. ಪ್ರತಿನಿತ್ಯ ಕಿರುಕುಳ ಇದೇ ರೀತಿ. ಸೊ ಹಾಗಾಗಿ ಅದು ಅಲ್ಲದೆ ಅವರ ಪತ್ನಿಗೂ ಫೋನ್ ಮಾಡ್ತಾ ಇದ್ರಂತೆ. ಹೆಂಡತಿಗೂ ಫೋನ್ ಮಾಡಿ ಬಡ್ಡಿಗೆ ದುಡ್ಡು ಕೊಟ್ಬಿಟ್ಟು ಮೀಟ್ರ್ ಬಡ್ಡಿ, ಚಕ್ರ ಬಡ್ಡಿ, ಅದು ಇದು ಅಂತ ಸುಲಿಗೆ. ಹಾಗಾಗಿ ಪಾಪ ಆ ಕಿರುಕುಳವನ್ನು ತಾಳಲಾರದೆ ಓರ್ವ ವ್ಯಕ್ತಿ ಸಂಪತ್ ದಂಡಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬರೀ ಫೋನ್ ಹಚ್ಚಿ ಟಾರ್ಚರ್ ಕೊಡೋದು. 1-7 ಗಂಟೆಗೆ ಫೋನ್ ಹಚ್ತಿದ್ರು. ಒಳಗೆ ಹಾಕಿಸ್ತೀನಿ, ನಿನಗೆ ಚೆಕ್ ಬೌನ್ಸ್ ಕೇಸ್ ಮಾಡ್ತೀನಿ, ನಿನ್ನ ಹೆಂಡ್ತಿ ಮ್ಯಾಗ, ನಿನ್ನ ಹೆಂಡ್ತಿದ್ದು ಚೆಕ್ ಐತಿ, ನಿನ್ನ ಹೆಂಡ್ತಿ ಚೆಕ್ ಕೊಟ್ರಿ ಎಲ್ಲ ಹಾಕ್ತೀನಿ ಅಂತಿದ್ರು. ಅದನ್ನು ಮಜ್ಜಿದಾತು ಹೊಂಡ್ರ ಕರಿ ಅಣ್ಣರು, ಕರಿಗೌಡರು, ಶಶಿ ಶಿವನ್ ಗುತ್ತಿ, ರವಿ ಶಿವನ್ ಗುತ್ತಿ ಇವರೆಲ್ಲ ಮಾಡ್ತಿದ್ರು. ಅದ ರೊಕ್ಕ ಎಲ್ಲಿ ಓಡೋಗ್ಯಾನ, ಎಲ್ಲದಾನ, ಫೋನ್ ಎತ್ತಾವಲ್ಲ, ಫೋನ್ ಎತ್ತಿಲ್ಲ, ಫೋನ್ ಒಟ್ಟ ಎತ್ತಾವಲ್ಲ. ನೀನು ಹೇಳು ಅಂತೇಳಿ ಮೆಸೇಜ್ ಹಾಕಿದ್ದ. ನಿನ್ನ ಹೆಂಡ್ತಿ ಚೆಕ್ ಐತಿ, ನಿನ್ನ ಚೆಕ್ ಐತಿ, ಚೆಕ್ ಒಂದು ಕೇಸ್ ಮಾಡ್ತೀನಿ ಅಂತ ಮೆಸೇಜ್ ಹಾಕ್ಯಾನ. ಅದನ್ನು ಮನ್ಸಿಗೆ ಹಚ್ಕೊಂಡು ನಾ ಹೇಳಿದ್ದೆ, ಏನು ಮಾಡ್ಕೋಬೇಡ, ಅವ ಏನು ಬಿಸ್ನೆಸ್ ಮಾಡ್ತಿದ್ದ, ಅವ ಏನು ಮಾಡ್ತಿದ್ದ ನಮಗೆ ಹೇಳ್ತಿದ್ದಿಲ್ಲ. ಇಷ್ಟು ದಿನ ಎಲ್ಲ ಚಂದ ಮಾಡ್ಕೊಂಡಾಗೇನ ಯಾರು ನಮ್ಮ ಮನೆ ಎತ್ತಕ್ಕೆ ಸುಳಿದಿರ್ಲಿಲ್ಲ ರೀ. 2 ತಿಂಗಳಾತು ಒಂದು ಏನು ಬಿಸ್ನೆಸ್ ಟ್ರಕ್ ಆತೋ ಯಾರು ಹಾಕೊಂಡು ಹೋದ್ರಿ ರೊಕ್ಕ. ಅವನು ಅವಾಗ ರೀ ಅವ್ನು ಬಡ್ಡಿ ಕೊಡೋದು ಬಿಟ್ನಲ್ರಿ. ಬಡ್ಡಿ ನಿಂತ ಕೂಡಲೇ ಮನೆಗೆ ಬರಕ್ಕೆ ಚಾಲು ಮಾಡಿದ್ರಿ. ಎಲ್ಲಿ ಕೊಟ್ಟವ್ರು ಅವ್ನು ಇಸ್ಕೊಂಡವ್ರಿ. ಮನೆಗೆ ಬಂದು ನೀವು ಯಾರ್ರೀ, ನಿಮ್ಮ ತಂದೆಯವ್ರನ್ನ? ಹೌದು, ನೀವು ಯಾರಣ್ಣ? ಹೆಂಗೆ ರೀ ನಮ್ಮ ಕಡೆ ನಿಮ್ಮ ಮಗ ರೊಕ್ಕ ನೀವು ನನಗೆ ಗೊತ್ತಿರ್ಲಾರಂಗೆ ಮಗಗೆ ಹೆಂಗೆ ಕೊಟ್ಟಿರಿ ರೊಕ್ಕ? ನೀವು ಸಣ್ಣ ಹುಡುಗನ ಜೋಡಿ ವ್ಯವಹಾರ ಮಾಡ್ರಿ ನೀವು? ಹಿಂಗೆಲ್ಲ ಕೇಳಿದ್ರು. ಇಲ್ಲ, ಕಾರ್ನ್ಯಾಗ ಬರ್ತಿದ್ರಿ ಅಲ್ಲಿ ರೂಮ್ನ್ಯಾಗ ಅವ್ರ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭೀಮನಗೌಡ ಅವರಿಂದ ಪಡ್ಕೊಳ್ಳೋಣ. ಭೀಮನಗೌಡ, ಈಗ ಅದೊಂದು ವಿಡಿಯೋ ನೋಡ್ತಾ ಇದ್ವಿ ಸಾಯೋಕ್ಕೂ ಮುಂಚೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕಿರುಕುಳ ಕೊಟ್ಟವ್ರು ಯಾರು ಅಂತ ಏನಾದರೂ ಹೆಸರು ಹೇಳಿದಾರಾ, ಅಥವಾ ಕಂಪ್ಲೇಂಟ್ ಏನಾದರೂ ಆಗಿದೆಯಾ ಪೊಲೀಸ್ ಸ್ಟೇಷನ್ನಲ್ಲಿ ಅಂತ? ಹೌದು ಅರವಿಂದ್, ಇದು ಗದಗ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಅಮಾನವೀಯ ಘಟನೆ. ಏನು ಬಡ್ಡಿ ದಂಧೆಕೋರರ ಅಟ್ಟಹಾಸ ಇನ್ನೂ ಕೂಡ ಮುಂದುವರ್ತಾ ಇದೆ. ಪೊಲೀಸರು ಎಷ್ಟೇ ಕಠಿಣ ಕ್ರಮ ಕೈಗೊಂಡ್ರು ಕೂಡ ಬಡ್ಡಿ ದಂಧೆಕೋರರು ಕಿರುಕುಳ ಕೂಡ ನಿಲ್ತಾ ಇಲ್ಲ ಅನ್ನುವಂಥದ್ದಕ್ಕ ಇವತ್ತು ಸತ್ತಂತ ಸಂಪತ್ ಕುಮಾರ್ ಕೂಡ ಒಬ್ರು ಸಾಕ್ಷಿ ಅಂತಾನೆ ಹೇಳ್ಬೋದು. ಬಡ್ಡಿ ದಂಧೆಕೋರರಾದಂತಹ ಧರ್ಮಗೌಡ ಅನ್ನುವಂತಹವರು ಇವರಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥವ್ರು ಕುಟುಂಬರ ಆರೋಪವಾಗಿದೆ. ಇವ್ರ ಕಡೆಯಿಂದ ಸಾಕಷ್ಟು ಹಣ ಪಡ್ಕೊಂಡಿದ್ದ ಅನ್ನುವಂಥದ್ದು. ಆದ್ರೆ ಎಷ್ಟು ಏನು ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಅಧಿಕೃತವಾಗಿ ಅವರು ಕುಟುಂಬಸ್ಥರು ಹೇಳ್ತಾ ಇಲ್ಲ. ಸುಮಾರು 60,000 ಅನ್ನುವಂಥದ್ದು ಕೂಡ ಒಂದ್ ಕಡೆ ಆದ್ರೆ ಇನ್ನು ಅಧಿಕ ಹಣ ಅನ್ನುವಂಥದ್ದು ಕೂಡ ಕೇಳ್ತಾ ಇದೆ. ಇವರು ಹುಲ್ಕೋಟೆ ಅವರು ಧರ್ಮಗೌಡ ಕರೇನ್ಗೌಡ್ರ ಅನ್ನುವಂಥವ್ರು ಇವ್ರ ಕಡೆಯಿಂದ ಸುಮಾರು ಹಣವನ್ನ ಬಡ್ಡಿ ಸಾಲದಂತ ತೆಗೆದುಕೊಂಡಿದ್ದ. ಆದ್ರೆ ಅವರು ತಿಂಗಳ ಬಡ್ಡಿ ಕಟ್ಟಿದ ಆಗದೆ ಇರೋದಕ್ಕೆ ಅವರು ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥದ್ದು ಕೂಡ ಇವ್ರ ಕುಟುಂಬಸ್ಥರ ಆರೋಪವಾಗಿದೆ. ಜೊತೆಗೆ ಇವರು ಅವರಿಗೆ ಶ್ಯೂರಿಟಿಯಾಗಿ ಒಂದು ಅವರ ಪತ್ನಿ ಸ್ನೇಹ ಆದರೆ ಅವರು ಒಂದಿಷ್ಟು ಚೆಕ್ಗಳನ್ನು ಕೊಟ್ಟಿದ್ರು. ಜೊತೆಗೆ ತಮ್ಮ ಒಂದಿಷ್ಟು ಖಾಲಿ ಚೆಕ್ಗಳು ಕೊಟ್ಟಿದ್ರು. ನಾನು ಈ ಚೆಕ್ಗಳನ್ನ ಇಟ್ಕೊಂಡು ನಿಮ್ಮ ಮೇಲೆ ಚೆಕ್ ಬೌನ್ಸ್ ಕೇಸ್ ಹಾಕ್ತೀನಿ ಅನ್ನುವಂಥದ್ದನ್ನು ಕೂಡ ಅವರು ಬೆದರಿಕೆಗಳನ್ನು ಸಹ ಹಾಕ್ತಾ ಇದ್ರು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಈಗ ಬೆಟಗೇರಿ ಬಡಾವಣೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ರೆ. ಆದ್ರೆ ಇದ್ರ ಹಿನ್ನೆಲೆ ನೋಡಿದಾಗ ಈ ಸಂಪತ್ ಕುಮಾರ್ ಅನ್ನುವಂಥವ್ರು ಒಂದು ವ್ಯವಹಾರ ಮಾಡ್ತಿದ್ರು, ವ್ಯವಹಾರದಲ್ಲಿ ಲಾಸ್ ಆಗಿದ್ದಕ್ಕೆ ಇಷ್ಟೊಂದು ತೊಂದರೆ. ಥ್ಯಾಂಕ್ ಯು ಭೀಮನಗೌಡ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.